ಸಕ್ಕತ್ತಾಗಿದೆ ಸರ್. ಅವ್ನ ಲವ್ ಸ್ಟೋರಿ, ಅವ್ನ ಫೈಟಿಂಗ್, ನನಗೆ ಅವ್ನ ಕಣ್ಣು ತುಂಬಾ ಸಕ್ಕತ್ತಾಗಿದೆ ಪಿಕ್ಚರ್ ಮಾತ್ರ. ವಾ ಸೂಪರ್, ಲವ್ಲಿ, ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಆಕ್ಷನ್, ಸೂಪರ್ ಆಗಿದೆ. बेंगलुरु के यशवंतपुर स्थित गोवर्धन थिएटर में रविवार को BZ लाइन ग्रुप यशवंतपुर द्वारा कन्नड़ फिल्म कल्ट का विशेष शो आयोजित किया गया। इस मौके पर बड़ी संख्या में दर्शक फिल्म देखने पहुंचे। फिल्म शो के बाद हमारी टीम ने गोवर्धन थिएटर में मौजूद दर्शकों से पब्लिक ओपिनियन लिया, जहां अधिकांश दर्शकों ने फिल्म को एंटरटेनिंग बताया और अभिनेता जैद खान की एक्टिंग की जमकर सराहना की। दर्शकों का कहना था कि जैद खान ने अपने किरदार में पूरी ईमानदारी से मेहनत की है। उनका डांस, एक्शन और भावनात्मक प्रदर्शन लोगों को पसंद आया। कई दर्शकों ने फिल्म को युवा वर्ग से जुड़ी कहानी बताया। दर्शकों की राय: फिल्म अच्छी लगी, जैद खान की एक्टिंग बहुत बढ़िया है, म्यूजिक और कुछ सीन अच्छे हैं, एक बार देखी जा सकती है। हालांकि जहां एक और दर्शकों से फिल्म को सकारात्मक प्रतिक्रिया मिली, वहीं दूसरी ओर फिल्म समीक्षकों की राय थोड़ी अलग नजर आई। फिल्म कल्ट की कहानी प्रेम में असफल एक युवक मडी उर्फ महावा के इर्द गिर्द घूमती है, जो टूटे हुए दिल के बाद शराब और आत्मविनाश की राह पर चल पड़ता है। आलोचकों का मानना है कि फिल्म पुरानी सोच, कमजोर संवाद और घिसे पिटे किरदारों से बाहर नहीं निकल पाती। समीक्षा के अनुसार फिल्म में महिलाओं को गलत नजरिए से पेश किया गया है और प्रेम में असफल पुरुषों को महिमा मंडित किया गया है, जो आज के दौर में पिछड़ी हुई सोच को दर्शाता है। फिल्म की कहानी में नवीनता की कमी बताई गई है और कई दृश्य दर्शकों को पहले देखी हुई फिल्मों की याद दिलाते हैं। हालांकि समीक्षक इस बात से सहमत हैं कि जैद खान ने एक कमजोर स्क्रिप्ट के बावजूद ईमानदार अभिनय किया है। कुल मिलाकर कल्ट को दर्शकों से मिले प्रतिक्रिया और समीक्षकों की राय दो अलग अलग पहलुओं को सामने रखती है। जहां दर्शक फिल्म को एंटरटेनमेंट के रूप में देख रहे हैं, वहीं समीक्षक कहानी और प्रस्तुति पर सवाल उठा रहे हैं। अब देखना ये होगा कि आने वाले दिनों में फिल्म बॉक्स ऑफिस पर कितना असर छोड़ पाती है। ಚೆನ್ನಾಗಿದೆ ಲವ್ ಸ್ಟೋರಿ. ಅವರು ಜಮೀರ್ ಭೈ ಅವರು ಸನ್ ಮಾಡಿರೋದಲ್ವಾ, ನಾವು ಜಮೀರ್ ಭೈಗೋಸ್ಕರನೇ ಬಂದಿದ್ದು. ಸೂಪರ್ ಅಣ್ಣ, ಚೆನ್ನಾಗಿದೆ ಬಿಡಿ ಸರ್. ಸೂಪರ್ ಡೂಪರ್, ನೆಕ್ಸ್ಟ್ ಲೆವೆಲ್ ಸೂಪರ್ ಸರ್, ಸೂಪರ್ ಮೂವಿ ಸರ್. ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಫಿಲ್ಮ್. ಲವ್ ಸ್ಟೋರಿ ಚೆನ್ನಾಗಿದೆ. ಸೂಪರ್ ಮೂವಿ, ಚೆನ್ನಾಗಿದೆ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ನೋಡೋ ಫಿಲಮ್ ಸೂಪರ್ ಆಗಿದೆ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಸರ್. ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಡಿಫರೆಂಟ್ ಫಿಲಮ್. ಚೆನ್ನಾಗಿದೆ ಫಿಲಮ್, ಸೂಪರ್ ಮೂವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿತ್ತು ಫಿಲಮ್. ಲವ್ ಸ್ಟೋರಿ ನೋಡಕ್ ಒಂಥರ ಚೆನ್ನಾಗಿ ಕಾಣಿಸ್ತು. ಇವಾಗ ಪ್ರೆಸೆಂಟ್ ಜನರೇಷನ್ ಏನೈತಲ್ಲ ಅದ್ರ ಬಗ್ಗೆ ಅವ್ರು ಡೀಟೇಲ್ ಆಗಿ ತೋರಿಸವ್ರೆ. ಅದನ್ನ ನೋಡೋರು ಅರ್ಥ ಮಾಡ್ಕೊಂತಾರೆ. ಯಾರು ಅರ್ಥ ಆಗಲ್ಲ, ಚೆನ್ನಾಗಿಲ್ಲ ಅಂತಾರೆ. ಒಟ್ನಲ್ಲಿ ನನ್ಗೆ ತುಂಬಾ ಚೆನ್ನಾಗಿ ಅನಿಸ್ತು. ಸೂಪರ್ ಆಗಿದೆ, ಸೂಪರ್ ಆಗಿದೆ, ಸೂಪರ್ ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಆಕ್ಷನ್, ಸೂಪರ್ ಆಗಿದೆ. 2 ಸಲ ನೋಡ್ಬೋದು. ಓ ಸೂಪರ್ ಮೂವಿ ಮಾತ್ರ ಸೂಪರ್ ಆಗೈತೆ. ನಮ್ಮ ಹುಡುಗ ಅತ್ತೆ ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್. ಇನ್ನೊಂದ್ಸಲ ನೋಡ್ಬೋದು. ಸೂಪರ್ ಆಗೈತೆ ಸರ್ ಫಿಲಮ್, ಸೂಪರ್ ಆಗೈತೆ ಸರ್. ಸಖತ್ತಾಗಿತ್ತಣ್ಣ, ಚೆನ್ನಾಗಿದೆ. ಜೈ ಡಿ ಬಾಸ್. ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು. ಫ್ಯಾಮಿಲಿ, ಕಾಲೇಜ್ ಹುಡುಗರು ಎಲ್ಲ. ಮೆಸೇಜ್ ಸಂಸಾರದ್ದು ಇದೆ. ಒಂದು ಹುಡುಗಿ ಮೋಸ ಮಾಡಿದ್ರೆ ಹೆಂಗೆ ಇದಾಗುತ್ತೆ ಅಂತ, ಮತ್ತೆ ಆ ಹುಡುಗಿ ಪ್ರೀತಿಗೋಸ್ಕರ ಎಷ್ಟು ಇದು ಮಾಡುತ್ತೆ ಅಂತ ಅದನ್ನು ಸಕ್ಕತ್ತಾಗಿದೆ ಸರ್. ಅವ್ನ ಲವ್ ಸ್ಟೋರಿ, ಅವ್ನ ಫೈಟಿಂಗ್, ನನಗೆ ಅವ್ನ ಕಣ್ಣು ತುಂಬಾ ಸಕ್ಕತ್ತಾಗಿದೆ ಪಿಕ್ಚರ್ ಮಾತ್ರ. ವಾ ಸೂಪರ್, ಲವ್ಲಿ, ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್, ಸೂಪರ್ ಆಗೈತೆ. ಇಂಟ್ರೋಲ್ ಆದಮೇಲೆ ಸೂಪರ್ ಆಗೈತೆ ಸರ್. ನಾನು ಇತ್ತೀಚೆಗೆ ಒಂದು 2-3 ತಿಂಗಳಲ್ಲಿ
ದೊಡ್ಡ ದೊಡ್ಡ ಸ್ಟಾರ್ ಫಿಲಮ್ಗಳು ಸಹಿತ ನೋಡಿದ್ವಿ. ನಮ್ಗೇನು ಸಮಾಧಾನ ಆಗಿಲ್ಲ, ಏನಪ್ಪ ನಮ್ಮ ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಹೋಗ್ತಾ ಇದೆ ಅಂದ್ಕೊಂಡ್ವಿ. ಇದು ಹೊಸ ಹೀರೋ, ಅದು ಏನು ಮಾಡಿರ್ತಾರೆ ಅಂದ್ಕೊಂಡು ಸರಿ ಕನ್ನಡ ಸಿನಿಮಾ ಅಂತ ಅಲ್ಲಿ ಬಂದ್ವಿ. ಮನಸ್ಸಿಗೆ ಎಷ್ಟೋ ಸಂತೋಷ ಆಯಿತು. ಭಾಳ ದಿನಗಳ ನಂತರ ಒಬ್ಬ ಹೊಸ ಹೀರೋ ಈ ಮಟ್ಟಕ್ಕೆ ನಾವು ಹೇಳ್ಬೇಕಂತ ಹೇಳ್ದಂದರೆ ಈತನಿಗೆ ನಾವು ಒಂದು 20-25 ಸಿನಿಮಾ ಮಾಡಿದ್ರೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಆ ಮಟ್ಟಕ್ಕೆ ಆತ ನಮ್ಮ ಜೈದ್ ಖಾನ್ ಆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾರಿ ಚೆನ್ನಾಗಿದೆ. ಕಥೆಗಳು ಅಷ್ಟೇ. ಈ ಕಾಲದಲ್ಲಿ ಮಕ್ಕಳು ಅಲ್ಲಿಂದ ಬಂದು ಸಿಟಿಯಲ್ಲಿ ಓದಕ್ಕೆ ಬಂದಾಗ ಹಣ ಇರೋವಂಥ ಹುಡುಗರು ಯಾವ ರೀತಿ ಆ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಾರೆ, ಹುಡುಗರು ಹೆಂಗೆ ದಾರಿ ತಪ್ಪೋಗ್ತಾರೆ, ಅದನ್ನೆಲ್ಲನೂ ಸಂಪೂರ್ಣವಾಗಿ ಎಷ್ಟು ಚೆನ್ನಾಗಿ ತಗೊಂಡೋಗಿದ್ದಾರೆ ಪಿಕ್ಚರ್ ಅಂದರೆ ನೋಡಿದ್ರೆ ಸಂತೋಷ ಆಯ್ತು. ಇವತ್ತು ಸಿನಿಮಾ ಅಂದರೆ ಕಮರ್ಷಿಯಲು ದುಡ್ಡು ಮಾಡಬೇಕು ಅನ್ನೋ ಒಂದೇ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾರೆ. ಸಿನಿಮಾ ನೋಡಿದಾಗ ಇವತ್ತು ಯುವ ಸಮಾಜಕ್ಕೆ ಭಾಳ ಸ್ಪಷ್ಟವಾದಂಥ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿದೆ ಅಂತ ಕಾಣ್ತಾ ಇದೆ. ಯಾಕೆಂದರೆ ಇವತ್ತು ವಿದ್ಯಾಭ್ಯಾಸ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಅವರಿಗೆ ಸಮಸ್ಯೆಗಳು ಬರ್ತದೆ, ಆ ವಯಸ್ಸಿನ ಪ್ರಭಾವ ಯಾಕೆ ದಾರಿ ತಪ್ತಾರೆ, ಅವ್ರ ಬದುಕನ್ನು ಎಳ್ಕೊಂಡು ಹೋಗುತ್ತೆ ಅಂತ. ತಂದೆ ತಾಯಿಗಳು ಅಷ್ಟೇ, ನಮ್ಮ ಮಕ್ಕಳು ಇರೋದು 1-2 ಅಂತೇಳಿ ಮುದ್ದು ಮಾಡಿ ನೀನು ಹೀಗೆ ಇರಬೇಕು, ನೀನು ರಾಜ ಆಗಿರಬೇಕು, ರಾಣಿ ಆಗಿರಬೇಕು ಅಂತೇಳಿ ಅವ್ರಿಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ. ಆ ಫ್ರೀಡಮ್ಮು ಯೂತ್ಸು ಶಕ್ತಿ ಇರೋಂಥವ್ರು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಬದುಕನ್ನು ಹೆಂಗೆ ಹಾಳು ಮಾಡಿ ತೊಗೊಂಡೋಗಿ ಇಡುತ್ತೆ ಅಂತೇಳಿ ಯೂತ್ಸ್ಗೆ ಭಾಳ ಸ್ಪಷ್ಟವಾದಂಥ ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಸುಮಾರು ಕನ್ನಡ ಪಿಕ್ಚರ್ಗಳು ಯಾಕೋ ಸಕ್ಸಸ್ ಆಗ್ತಾಯಿಲ್ಲ ಅನ್ನೋ ಒಂದು ನೋವಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ಒಂದು ಜಾಹಿದ್ ಖಾನ್ ಅವರ ಒಂದು ಅತ್ಯುತ್ತಮವಾದಂಥ ಚೊಚ್ಚಲ ಸಿನಿಮಾ ಇವ್ರದ್ದು. ಭಾಳ ತುಂಬ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಏನೋ ಭಾಳ ವರ್ಷಗಳ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಂದು 20 ವರ್ಷಗಳ ಅನುಭವ ಇದೆ ಅನ್ನೋಂಥ ರೀತಿಯಲ್ಲಿ ಮಾಡಿದ್ದಾರೆ. ಬಹುಶಃ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವ್ರ ಹೆಸರು ನನಗನ್ಸುತ್ತೆ ಅವ್ರ ತಂದೆಯವ್ರ ಹೆಸರಿಗಿಂತ ಹೆಚ್ಚಾಗಿ ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ನನಗೆ ಮೂಡ್ತಾ ಇದೆ ಸರ್. ಯಾಕಂದರೆ ಜನ ಫಸ್ಟ್ ಪಿಕ್ಚರ್ಗೆ ಫಸ್ಟ್ ಬಂದಾಗ ಒಂದು 200-300 ಜನ ಬಂದಿದ್ದು ನೋಡಿದೆ. ನೆಕ್ಸ್ಟ್ ಶೋಗೆ ಒಂದು 400-500 ಜನ ಆಗ ಸ್ಟಾರ್ಟ್ ಆಯಿತು. ಈಗ ರಶ್ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀರಿ. ನಾಳೆನೂ ಕೂಡ ನೋಡ್ದಂಗೆ ಎಲ್ಲ ಥಿಯೇಟರ್ಸ್ ಎಲ್ಲ ಬುಕ್ ಆಗಿರೋದು ನೋಡ್ತಾ ಇದ್ದರೆ ಭಾಳ ಉತ್ತುಂಗ ಸ್ಥಾನಕ್ಕೆ ಇವ್ರು ಹೋಗ್ತಾರೆ. ಭಗವಂತ ಇಂಥ ಒಳ್ಳೆ ಒಂದು ಕಲಾವಿದರಿಗೆ ಅವರು ಬಬ್ಲಿ ಆ್ಯಕ್ಟಿಂಗಲ್ಲೂ ಚೆನ್ನಾಗಿ ಕಾಣ್ತಾರೆ, ರಗೆಡ್ ಆ್ಯಕ್ಟಿಂಗಲ್ಲೂ ಚೆನ್ನಾಗಿ ಕಾಣ್ತಾರೆ. ಎಲ್ಲ ರೀತಿಯಲ್ಲೂ ಒಳ್ಳೆ ನುರಿತ ಒಂದು ಅಭಿನಯನ ಮಾಡಿದ್ದಾರೆ ಅವರು. ನಾನು ಶುಕ್ರವಾರ ಪಿಕ್ಚರ್ ನೋಡಿದೆ, ಬಂದೆ ಕೂತ್ಕೊಂಡು ನೋಡ್ತಾ ಇರುವಾಗ ಆಮೇಲೆ ಇಂಟ್ರೆಸ್ಟ್ ಈ ಥರ ಬಂತು. 3 ಸಲ ನೋಡ್ಬಿಟ್ಟಿದ್ದೀನಿ ಈ ಪಿಕ್ಚರು ಜಾಹಿದ್ ಖಾನ್ ಅವ್ರದ್ದು. ಆದರೆ ನೋಡಿದ್ರ ಮೇಲೇ ಇದ್ರದ್ದು ಟೇಸ್ಟ್ ಗೊತ್ತಾಗೋದು. ಜನರಿಗೆ ಇವಾಗ ಗೊತ್ತಾಗ್ತಾ ಇಲ್ಲ, ಆದರೆ ಬಂದು ಮೂವಿ ನೋಡಿದ್ರ ಮೇಲೆ ಇದ್ರದ್ದು ಟೇಸ್ಟ್ ಗೊತ್ತಾಗ್ತದೆ. ಎಲ್ಲರೂ ದಯವಿಟ್ಟು ಬರಬೇಕು, ನೋಡಬೇಕು. ಆಮೇಲೆ ಈ ಪಿಕ್ಚರ್ದು ಅರ್ಥ ಆಗ್ತದೆ ಎಲ್ಲರಿಗೂ ನೋಡಿದ ಮೇಲೆ. ಈ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ, ಗಂಡು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಇದು ಅರ್ಥ ಆಗ್ತದೆ ಈ ಮೂವಿನಲ್ಲಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಬಂದು ಈ ಮೂವಿಗೆ ನೋಡಿ ಅಷ್ಟೇ. ಜಾಹಿದ್ ಖಾನ್ ಅವ್ರ ಫಿಲಮು ಈ ಎರಡನೇ ಫಿಲಮ್ಗೆ ಈ ಥರ ಒಂದು ಆ್ಯಕ್ಟಿಂಗು, ಈ ಥರ ಒಂದು ಸ್ಟ್ರೆಂತು, ಈ ಥರ ಒಂದು ನ್ಯಾಚುರಲಾಗಿ ಕೊಟ್ಟಿದ್ದಾರೆ. ನಮಗೆ ಒಂದು ಬೇಸರ ಏನಾಯ್ತು ಅಂದರೆ 22ನಲ್ಲಿ ಪುನೀತ್ ಹೊಟ್ಟೋದ್ರು. ಏನಪ್ಪ ಕನ್ನಡ ಇಂಡಸ್ಟ್ರಿ ಹಿಂಗೆ ಆಗ್ಬಿಡ್ತಲ್ಲ, ಯಾವ ರೀತಿ ಅನ್ನಂದರೆ ನಮಗೆ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಆದರೆ ಆ ಜಾಗಕ್ಕೆ ಒಂದು ಜಾಹಿದ್ ಖಾನ್ ಸ್ಟೈಲಿಂಗ್ ಕಿಂಗ್ ಬಂದಿದ್ದಾರೆ. ನಾವು ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡಲೇಬೇಕು. ಅವರು ಫಿಲಮ್ ಇವಾಗ ನೋಡ್ತಾ ಇದ್ರೆ ಏನೋ ಒಂದು 30 ಫಿಲಮ್ ಮಾಡಿ ಆ್ಯಕ್ಟ್ ಮಾಡಿರೋ ಥರ ಆ ಥರ ಅವ್ರ ಎಕ್ಸ್ಪ್ರೆಷನ್ನು, ಅವ್ರ ಆ್ಯಕ್ಟಿಂಗು, ಅವ್ರ ಫೈಟು, ಅವ್ರ ಸ್ಟ್ರೆಂತು ಯಾರು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಸೊ ಕನ್ನಡ ಫಿಲಮಲ್ಲಿ ಈ ಥರ ಒಂದು ಆ್ಯಕ್ಟ್ರ್ ಬರಬೇಕು. ಈ ಥರ ಒಂದು ಅರ್ಜುನ್ ತೇನಾರು ಒಂದು ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ, ಒಳ್ಳೆ ಹಾಡು ಕೊಟ್ಟಿದ್ದಾರೆ, ಒಳ್ಳೆ ಡ್ಯಾನ್ಸ್, ಫೋಟೋಗ್ರಾಫರ್ ಅಂತ ಇನ್ನೂ ಸೂಪರ್ ಆಗಿದೆ. ಕೊರಿಯೋಗ್ರಾಫರು ಚೆನ್ನಾಗಿ ಮಾಡಿದ್ದಾರೆ. ನಾನು KR-ಪುರಮಿಂದ ಹೋಗ್ತಾ ಇದ್ದೆ, ಪೀಣ್ಯಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಜನ ಸಾಗರ ನೋಡಿ ಕ್ರೇಜ್ ನೋಡಿಬಿಟ್ಟು ಬಂದು ನೋಡಿದೆ ಪಿಕ್ಚರು. ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಮಗ ಜಾಹಿದ್ ಖಾನ್ ಅವ್ರದ್ದು ಪಿಕ್ಚರ್ ಇದು. ಬಂದು ನೋಡಿದ ಮೇಲೆ ನನಗೆ ಶಾಕ್ ಆಯಿತು. ಈ ಥರ ಫಸ್ಟು ಸಿನಿಮಾ ಮಾಡಿರೋರು, 2ನೇ ಸಿನಿಮಾ ಮಾಡಿರೋದು ಇವರು. ಇಷ್ಟು ಹಳೆ ಯಾರ್ಯಾರು ಮಾಡಿದ್ದಾರೆ ಇದ್ರ ಮುಂಚೆ ಆ ಸಿನಿಮಾಗೆ ಬೀಟ್ ಕೊಡ್ತಾರೆ ಅವರು. ಅಷ್ಟು ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಯಾರು ಹೇಳಲ್ಲ ಅವ್ರಿಗೆ, ಇದು ಏನು ಅವ್ರಿಗೆ ಯಾರು ಹೇಳಲ್ಲ. ಜಾಹಿದ್ ಖಾನ್ ಅವ್ರಿಗೆ ಯಾರು ಹೇಳಲ್ಲ ಇವರು ಹೊಸ ಇದು 2ನೇ ಪಿಕ್ಚರ್ ಮಾಡ್ತಾ ಇರೋದಂತ ಹೇಳಲ್ಲ. ಗ್ಯಾರಂಟಿ ಸರ್, ಇದು 100 ಡೇಸ್ ನಡೀತವೆ.